ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ಕೆಲಸಗಳನ್ನು ಕಾರ್ಯಾಂಗದ ಮೂಲಕ ಪರಿಹರಿಸುವುದು ಶಾಸಕಾಂಗದ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಎಂದು ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾ ಮಂತರ್ಗೌಡ ಅವರು ತಿಳಿಸಿದರು. ಮಡಿಕೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕುಶಾಲನಗರದ ಎಪಿಸಿಎಂಎಸ್ ಸಭಾಂಗಣದಲ್ಲಿ ಶನಿವಾರ ನಡೆದ ಜನಸ್ಪಂದನ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕಂದಾಯ, ನೀರಾವರಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಲೋಕೋಪಯೋಗಿ, ಸೆಸ್ಕ್, ಆರೋಗ್ಯ, ಶಿಕ್ಷಣ, ಪೌರಾಡಳಿತ, ಗಣಿ ಹೀಗೆ ಹಲವು ಇಲಾಖೆ ವ್ಯಾಪ್ತಿಯ ಕೆಲಸ ಕಾರ್ಯಗಳಿಗೆ ಸಾರ್ವಜನಿಕರಿಂದ ಪ್ರತಿನಿತ್ಯ ಹೆಚ್ಚಿನ ಮನವಿ ಸಲ್ಲಿಸುತ್ತಿದ್ದಾರೆ. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಕಾನೂನಿನ ಚೌಕಟ್ಟಿನಲ್ಲಿ ಸ್ಪಂದಿಸುವ ಕೆಲಸ ಮಾಡಬೇಕೆಂದು ತಿಳಿಸಿದರು. ಹೆಚ್ಚುವರಿ ಜಿಲ್ಲಾಧಿಕಾರಿ ಬಿಎನ್ ವೀಣಾ ಮಾತನಾಡಿ, ಸರ್ಕಾರದ ಹಲವು ಕಾರ್ಯಕ್ರಮವನ್ನು ಅರ್ಹರಿಗೆ ತಲುಪಿಸುವುದು ಮುಖ್ಯವಾಗಿದೆ. ಆ ನಿಟ್ಟಿನಲ್ಲಿ ಸ್ಥಳೀಯ ಮಟ್ಟದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಜನಸ್ಪಂದನ ಸಭೆ ಸಂದರ್ಭದಲ್ಲಿ ಶಾಸಕರಾದ ಡಾ ಮಂತರ್ಗೌಡ ಅವರು ನಿವೇಶನ, ಮನೆ ಹಕ್ಕು ಪತ್ರ ಹಾಗೂ ಪಿಂಚಣಿ ಪತ್ರವನ್ನು ಅರ್ಹರಿಗೆ ವಿತರಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಂಜನ್, ಜಿಲ್ಲಾ ಪಂಚಾಯಿತಿ ಸಿಇಒ ಆನಂದ್ ಪ್ರಕಾಶ್ ಮೀನಾ, ಉಪವಿಭಾಗಾಧಿಕಾರಿ ವಿನಾಯಕ ನರ್ವಾಡೆ, ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಧರ್ಮಜ ಉತ್ತಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮಡಿಕೇರಿ ಹುಬ್ಬಳ್ಳಿ ಹಾಗೂ ಸೋಮವಾರಪೇಟೆ ತಾಲೂಕು, ಕುಶಾಲನಗರ ತಾಲೂಕು ಮಾನ್ಯರು ಹಿರಿಯರೇ ಮತ್ತೆ ಇರ್ತಕ್ಕಂಥ ಎಲ್ಲ ಹಿರಿಯ ಅಧಿಕಾರಿಗಳವರೇ, ಪತ್ರಿಕಾ ಮಾಧ್ಯಮದವರೇ, ಇದರ ಉದ್ದೇಶವನ್ನ ಎಲ್ಲರೂ ಸಫಲಗೊಳಿಸಿಕೊಳ್ಬೇಕು. ಮತ್ತೆ ನಿಮ್ಮಲ್ಲಿ ಇರ್ತಕ್ಕಂಥ ಯಾವುದೇ ಸಮಸ್ಯೆಗಳಿರ್ಬೋದು ಅದನ್ನ ಲಿಖಿತ ರೂಪದಲ್ಲಿ ಈಗಾಗಲೇ ನಿಮ್ಮ ಅಹವಾಲುಗಳನ್ನ ಸಲ್ಲಿಸಿದ್ದೀರಿ. ಅದನ್ನ ನಾವು ನಮ್ಮ ಪೋರ್ಟಲ್ ಅಲ್ಲಿ ಜನಸ್ಪಂದನ ಪೋರ್ಟಲ್ ಅಂತ ಇದಕ್ಕಾಗಿ ಸರ್ಕಾರ ತೆಗೆದಿದೆ. ಅದರಲ್ಲಿ ನಾವು ಅಪ್ಲೋಡ್ ಮಾಡಿಕೊಂಡು ಅದಕ್ಕೆ ಸಕಾರಾತ್ಮಕವಾಗಿ ಮತ್ತು ಗುಣಾತ್ಮಕವಾಗಿ ಬರಹವನ್ನು ನೀಡತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತೀವಿ. ಸೊ ಅದರಲ್ಲಿ ಯಾವುದೆಲ್ಲ ಬೇಗ 7 ದಿನಗಳೊಳಗೆ, 4 ದಿನಗಳೊಳಗೆ ಮತ್ತೆ 15 ದಿನಗಳೊಳಗೆ ಮುಗಿಯುವಂತಹ ಕಾರ್ಯಕ್ರಮ ಇರ್ತದೆ, ಅದನ್ನೆಲ್ಲ ನಾವು ಮಾಡಿಕೊಡುವಂತ ವ್ಯವಸ್ಥೆಯನ್ನ ಕೂಡ ಮಾಡಿಕೊಂಡಿದ್ದೇವೆ. ನಿಮಗೆ ಯಾವ ವಿಚಾರಗಳಲ್ಲಿ ತೊಂದರೆಗಳಾಗಿದೆ ಅದಕ್ಕೆ ಎಲ್ಲದಕ್ಕಂತ ಸ್ಪಂದಿಸಲಿಕ್ಕೆ ನನ್ನ ಎಲ್ಲ ಜಿಲ್ಲೆಯ ಹಿರಿಯ ನಮ್ಮ ರಾಜಕಾರಣಿಗಳಿಗೆ ಏನ್ ಕೆಲಸ ಅಂತಂದ್ರೆ, ಅದು ಜನಪ್ರತಿನಿಧಿಗಳಿಗೆ ಏನ್ ಕೆಲಸ ಅಂತಂದ್ರೆ, ಸಾರ್ವಜನಿಕ ಸಮಸ್ಯೆ ನಿಮ್ಮ ಹತ್ರ ಕರ್ಕೊಂಡ್ಬಂದು ಬಗೆಹರಿಸೋದು ನಿಮ್ ಜವಾಬ್ದಾರಿ. ಎಲ್ಲಿ ಒಳ್ಳೆ ಕೆಲಸ ಆಗುತ್ತೆ ನಾವು 100% ಅಪ್ರಿಷಿಯೇಟ್ ಮಾಡ್ತೀವಿ. ಎಲ್ಲಿ ಕೆಲಸ ಆಯ್ತಾ ಇಲ್ಲ ಇನ್ಮೇಲೆ ಬೆನ್ನ ಹತ್ತಿ ಬೆನ್ನ ನಿಂತು ತಲೆ ಮೇಲೆ ಕುಳಿತುಕೊಂಡು ಇನ್ನ ಕೆಲಸ ಮಾಡಿಸ್ಕೊಳ್ಳೋದು ನಾವೆಲ್ಲರೂ ಸೇರ್ಕೊಂಡು ಮಾಡಬೇಕಾಗುತ್ತೆ. ಈ ಭಾಗದಲ್ಲಿ ನೀವು ಹೇಳಿದಾಗೆ ಹೆಚ್ಚಿನ ಸಮಸ್ಯೆ ಇರೋದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನೀರಾವರಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಹೌಸಿಂಗ್ ಅಂತ ಸಮಸ್ಯೆಗಳು ಇರ್ಬೋದು, ಇಲ್ಲಾಂದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತದಲ್ಲಿ ನೀವು ಹೇಳಿದಾಗೆ ಕುಡಿಯ ನೀರಿಂದ ಇರೋದು, ಅದೇ ರೀತಿ ರೋಡ್ ಸಮಸ್ಯೆ ಆಗಿರ್ಬೋದು. ಅದಕ್ಕೋಸ್ಕರ ನೀವು ಹೇಳಿದಾಗೆ ಇದು ನಿರಂತರದ ಸಮಸ್ಯೆ. ನೀವು ಹೇಳಿದಾಗೆ ಎಷ್ಟೇ ನಾವು ಒಂದು ರೀತಿ ಬಗೆಹರಿಸಿದ್ರೆ ಇನ್ನೊಂದು ಕಡೆಯಲ್ಲಿ ಸಮಸ್ಯೆ ಉದ್ಭವ ಆಯ್ತಾ ಇರ್ತದೆ. ನಾನು ನಮ್ಮ ಅಧಿಕಾರಿಗಳಿಗೆ ಏನ್ ಸೂಚನೆ ಕೊಡ್ತೀನಿ ಅಂತಂದ್ರೆ, ಕಾನೂನು ಚೌಕಟ್ಟಲ್ಲಿ ಏನ್ ಕೆಲಸ ಮಾಡಕ್ ಸಾಧ್ಯ ಇದೆ ಅದನ್ನ 100% ಮನಸ್ಪೂರ್ವವಾಗಿ ನಾವು ಅವ್ರಿಗೆ ನ್ಯಾಯ ಕೊಡಿಸೋದು ನಾವು ಜವಾಬ್ದಾರಿ ತಗೊಳ್ಳೇಬೇಕು. ನೀವೇನ್ ಹೇಳ್ತೀರಾ ಅಂದ್ರೆ ನನಗೆ ಗೊತ್ತಿರೋಗೆ ಎಷ್ಟೋ ಕಡೆ ಜನಸ್ಪಂದನೆ ಕಾರ್ಯಕ್ರಮದಲ್ಲಿ ಬರೀ ನಮ್ಮ ಸಾರ್ವಜನಿಕರಲ್ಲಿ ಒಂದು ಅರ್ಜಿ ಮಾತ್ರ ಅಷ್ಟಕ್ಕೆ ಸೀಮಿತ ಆಗ್ಬಾರ್ದು. ಅದೇನಾದ್ರೂ ಒಂದು ರೀತಿಯಲ್ಲಿ ಅರ್ಥಪೂರ್ಣವಾಗಿ ಒಂದು ಎಕ್ಸರ್ಸೈಸ್ ಮಾಡಿಕೊಂಡು ಅದನ್ನ ಅಂತಿಮವಾಗಿ ಒಂದು ತೀರ್ಮಾನ ಮಾಡಬೇಕು. ಐದರ್ ಎಸ್ ಆರ್ ಐದರ್ ನೋ. ಇಲ್ಲಿ ನಮ್ಮ ಸಮಸ್ಯೆ ಏನು ಅಂತಂದ್ರೆ ಜನಕ್ಕೆ ಇಲ್ಲನೂ ಅನ್ನೋದಿಲ್ಲ, ಕೂಡು ಅನ್ನೋದಿಲ್ಲ. ನಾವು ನೋಡ್ತೀವಿ ಅಂತೀವಿ, ನಾಳೆ ಬಾ ಅಂತೀವಿ. ಅದಕ್ಕೋಸ್ಕರ ಜನಕ್ಕೆ ಒಂದು ರೀತಿಯಲ್ಲಿ ಆತಂಕ ಅಂದ್ರೆ